ರಾಮನವಮಿಯಂದೇ ಈ ರಾಶಿಗಳಿಗೆ ರಾಜಯೋಗದ ಫಲ. ಜೀವನಕ್ಕೆ ಸಿಗಲಿದೆ ಹೊಸ ತಿರುವು. ಭಗವಾನ್ ಶ್ರೀರಾಮನು ಕರ್ಕಾಟಕ ಲಗ್ನ ಮತ್ತು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವನು. ಈ ವರ್ಷದ ರಾಮನವಮಿಯಂದು ಸೂರ್ಯನನ್ನು ತನ್ನ ಉಚ್ಚ ರಾಶಿಯ ಸಮೀಪವಿರುವುದು ಮತ್ತು ಗುರುವಿನ ಶುಭ ದೃಷ್ಟಿಯ 12 ರಾಶಿಗಳ ಮೇಲೆ ಮಿಶ್ರ ಫಲಗಳನ್ನು ಬೀರಲಿದೆ. ವಿಶೇಷವಾಗಿ ಜ್ಞಾನ ಮತ್ತು ಧರ್ಮದ ಕಾರಕನಾದ ಗುರುವಿನ ಪ್ರಭಾವದಿಂದಾಗಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಲಿವೆ. ಅದೃಷ್ಟ ಪಡೆಯಲಿರುವ ಪ್ರಮುಖ ರಾಶಿಗಳು. ನಿಮ್ಮ ರಾಶಿ ಇದರಲ್ಲಿ ಇದೆಯಾ ನೋಡಿ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಶ್ರೀರಾಮನವಮಿಯು ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯಲಿದೆ. ವೃತ್ತಿ ಜೀವನದಲ್ಲಿ ದೀರ್ಘಕಾಲದಿಂದ ಕಾಯುತ್ತಿದ್ದ ಬಡ್ತಿ ಅಥವಾ ವರ್ಗಾವಣೆ ಈ ಸಮಯದಲ್ಲಿ ಕೈಗೂಡಬಹುದು. ನಿಮ್ಮ ಸಾಹಸ ಮನೋಭಾವಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದ್ದು ಆರ್ಥಿಕವಾಗಿ ಸದೃಢರಾಗುವಿರಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಬುಧನ ಬಲದೊಂದಿಗೆ ಶ್ರೀರಾಮನ ಅನುಗ್ರಹವು ಸೇರಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ತಂದುಕೊಡಲಿದೆ. ಹೂಡಿಕೆಗಳಿಗೆ ಇದು ಸುವರ್ಣಕಾಲ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ. ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸ್ಥಿರಾಸ್ತಿ ವ್ಯವಹಾರದಲ್ಲಿ ಯಶಸ್ಸು ಸಿಗಲಿದೆ. ಮಕರ ರಾಶಿಯವರು ಕೆಲಸದ ಸ್ಥಳದಲ್ಲಿ ಎದುರಿಸುತ್ತಿದ್ದ ಅಡೆತಡೆಗಳು ನಿವಾರಣೆಯಾಗಿ ಪ್ರಗತಿಯ ಹಾದಿಯಲ್ಲಿ ಸಾಗಲಿದ್ದಾರೆ. ಇನ್ನು ಮೀನರಾಶಿ. ಮೀನರಾಶಿಯವರು ಈ ಅವಧಿಯಲ್ಲಿ ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಳಲಿದ್ದಾರೆ. ವಿದೇಶಿ ಸಂಪರ್ಕಗಳಿಂದ ಲಾಭವಾಗುವ ಸಾಧ್ಯತೆ ಇದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಸಕಾಲ. ರಾಮನಾಮ ಜಪಿಸಿ. ಶ್ರೀ ರಾಮನವಮಿಯ ಪವಿತ್ರ ದಿನದಂದು ಅಭಿಜಿತ ಮುಹೂರ್ತದಲ್ಲಿ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ಈ ಸಮಯದಲ್ಲಿ ಸೂರ್ಯನು ದಶಮ ಭಾವದಲ್ಲಿ ಬಲಿಷ್ಠನಾಗಿರುವುದರಿಂದ ಶ್ರೀರಾಮನ ಆರಾಧನೆಯು ಜಾತಕದಲ್ಲಿನ ಪಿತೃದೋಷ ಮತ್ತು ಸೂರ್ಯನ ಅಶುಭ ಪ್ರಭಾವಗಳನ್ನು ತಗ್ಗಿಸುತ್ತದೆ. ನಿಮ್ಮ ಯಾವುದೇ ತೊಂದರೆಗಳಿಗೆ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ. ಘೋರ, ನಿಗೂಢ, ಗುಪ್ತ, ಕಠಿಣ ಸಮಸ್ಯೆಗಳಿಗೆ ಕೆಲವೇ ಗಂಟೆಗಳಲ್ಲಿ ಅಂತಿಮ ಪರಿಹಾರವನ್ನು ನಮ್ಮ ಗುರೂಜಿಯವರು ಮಾಡಿಕೊಡ್ತಾರೆ.